ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ KMF ಮಾಜಿ ಅಧ್ಯಕ್ಷರು JDS ಮುಖಂಡರು ಅಂತ HD ರೇವಣ್ಣವರಿದ್ದಾರೆ. ರೇವಣ್ಣವರು ಸ್ಟುಡಿಯೋಕ್ಕೆ ಸ್ವಾಗತ. ನಾನು ಇವತ್ತು ಸರ್ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಈ KMF ಸಂಬಂಧಪಟ್ಟಂತೆ ರಾಜ್ಯದ ಜನ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡಿ. ಈ ನಮ್ಮ ರೈತರಿಗೆ ಹಾಲಿನ ಬಗ್ಗೆ ಭಾರಿ ಕಾಳಜಿಯನ್ನು ಮಾಡ್ತಾ ಇದ್ದಾರೆ. ನಮಗೆ ಪ್ರೋತ್ಸಾಹ 3 ತಿಂಗಳಿಗೆ ಕೊಡೋ ಬದಲು ನಮಗೆ ತಿಂಗಳ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಹಾಲಿನ ಫುಡ್ ರೇಟೆಲ್ಲ ಸಿಕ್ಕಾಬಿಟ್ಟೆ ರೇಟ್ ಮಾಡಿದ್ದಾರೆ. ಮತ್ತು ಡೈರಿ ಹಾಲಿನ ರೇಟೂ ತಿಂಗಳ ಕಡಿಮೆ ಮಾಡ್ತಾರೆ ವಿನಃ ಜಾಸ್ತಿ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಗೌರ್ಮೆಂಟಿಗೆ ಮತ್ತು ಹಾಲಿನ ಒಕ್ಕೂಟ ಸಂಘಕ್ಕೆ ಕೇಳ್ಕೊಳ್ಳೋದೇನೆಂದರೆ ನಮಗೆ ಹಾಲಿಂದ ರೇಟ್ ಹಾಕ್ಕೊಡ್ಬೇಕು. ಪ್ರೋತ್ಸಾಹಧನ ನಮಗೆ ತಿಂಗಳ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊಳ್ತಿದ್ವಿ. ಹಸು ಹಿಂಡಿ ಅವೆಲ್ಲ ಬೂಸ ಎಲ್ಲ ರೇಟ್ ಏರಿಸ್ತಾನೆ ಇದ್ದಾರೆ. 2 ರೂಪಾಯಿ 3 ರೂಪಾಯಿ ಏರಿಸ್ತಾನೆ ಇದ್ದಾರೆ. ನಮ್ಮ ರೈತರದ್ದು ಏನು ಏರಿಸ್ತಾ ಇಲ್ಲ. ಪೇಮೆಂಟು ಪ್ರೋತ್ಸಾಹಧನ ನಮಗೆ ತಿಂಗಳ ಪೇಮೆಂಟು ನಮಗೆ ಬರಬೇಕಾಗಿದೆ. 3 ತಿಂಗಳಿಗೆ 2 ತಿಂಗಳಿಗೆ ಕೊಟ್ಟರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಬೆಳೆಯೋರು ತಂದು ಹಾಕೋರು ಹಸು ಎಲ್ಲ ನೋಡ್ಕೊಳೋರು ನಮಗೆ ಕಾಯಿಲೆ ಕಸ ಎಲ್ಲ ಬಂದರೆ ನಮಗೆ ಆಗೋದಿಲ್ಲ. ಸಾಲ ಮಾಡ್ಕೊಂಡು ಬಡ್ಡಿ 4 ರೂಪಾಯಿ 5 ರೂಪಾಯಿ 2 ರೂಪಾಯಿ ಹಿಂಗೆಲ್ಲ ತಗೋಬೇಕಾಗುತ್ತೆ. ಸಾಲ ಮಾಡ್ಕೊಂಡು ಮಂತನ ತಗೋಬೇಕಾಗುತ್ತೆ. ನೀವು ಆದಷ್ಟು ನಮಗೆ ತಿಂಗಳ ಏನೇ ಇದ್ದರೂ ಕಷ್ಟ ಇದ್ದರೂ ನೀವು ಪ್ರಯತ್ನ ಮಾಡಿ ನಮಗೆ ಕೊಡಿಸ್ಬೇಕಾಗತ್ತೆ ಪೇಮೆಂಟು ತಿಂಗಳ. KMF ಅಲ್ಲಿ 350 ಕೋಟಿ ರೂಪಾಯಿ ಹಣ ಇದ್ದರೂ ಕೂಡ ಬಿಡುಗಡೆ ಮಾಡಿದರೂ ಕೂಡ ಇವತ್ತು ರೈತರಿಗೆ ಬಟವಾಡ ಆಗಿಲ್ಲ. ಯಾಕಂತಂದರೆ ಇವತ್ತಿನ ಬರ ಪರಿಹಾರ ಅಂತ ಎಲ್ಲಿ ನೋಡಿದ್ರೂ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾಗ ಇವರು ಆ ಸರ್ಕಾರ ಆಗಲಿ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ಇವತ್ತು ಹಣ ಇದ್ರೂ ಇವತ್ತು ಬಟವಾಡ ಆಗ್ತಾ ಇಲ್ಲ ಅಂತಂದರೆ ರೈತರು ಎಲ್ಲಿ ಹೋಗಬೇಕು? ಮುಂದಿನ ರೈತರ ಕಷ್ಟ ಏನು ಇವ್ರಿಗೆ ಅರ್ಥ ಆಗುತ್ತಾ? ಇನ್ನು ಮುಂದೆ ಆದರೂ CM ಅವರು ಆಗಲಿ ಈಗ ಇರ್ತಕ್ಕಂಥ ಸಹಕಾರ ಸಚಿವರು ಆಗಿರಲಿ ಇದ್ರ ಕೂಡಲೇ ಇದನ್ನು ಎಚ್ಚೆತ್ತುಕೊಂಡು ಈ ಒಂದು KMF ಹಗರಣವನ್ನು ಬಯಲಿಗಿಟ್ಟು ಇದನ್ನು ರೈತರಿಗೆ ಒಂದು ಒಳ್ಳೆ ದಾರಿ ಮಾಡಿಕೊಡ್ಬೇಕಂತೇಳಿ ನಾನು ಈ ಸುವರ್ಣವಾಹಿನಿ ಮಾಧ್ಯಮ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. KMF ಏನು ರೈತರಿಗೆ ಹೈನುಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು 350 ಕೋಟಿ ರೂಪಾಯಿಗಳನ್ನು ಏನು ಸಹಾಯಧನ ಕೊಡ್ತೀವಂತೆ ಇವತ್ತೇನು ಹೇಳಿದ್ರು, ಅದು ಇನ್ನುವರೆಗೆ ಈಡೇರಿಲ್ಲ. ಸೊ ಮತ್ತೊಂದು ಕಡೆ ಇವತ್ತು ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಬರಗಾಲ ಇವತ್ತು ಜನರನ್ನ ಕಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತೇನು ಸರ್ಕಾರಗಳಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಸೊ ಇನ್ನೊಂದು ಕಡೆ ಇವತ್ತೇನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇವತ್ತು ಯಾವ ರೀತಿಯ ಕ್ರಮಗಳು ಕೈಗೊಳ್ತಾರೆ ಅನ್ನೋದು ಇವತ್ತೆಲ್ಲ ನಾವು ನೋಡಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಜನರು ಇಂಥ ವಿಷಯಗಳನ್ನು ಜನರ ಮಧ್ಯದಲ್ಲೇ ಈ ವಿಷಯಗಳನ್ನು ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಮನವಿ. ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು, ಈಗ ನೂತನವಾಗಿ ಬಂದಿರತಕ್ಕಂಥ ಜಗದೀಶ್ ಶೆಟ್ಟರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಕೊಂಡು ಇವತ್ತಿನಿಂದ ಕಾರ್ಯಗತವಾಗಿ ಆ ಬಯಲು ಇರ್ತಕ್ಕಂಥ ವ್ಯವಹಾರಗಳನ್ನು ಬಯಲಿಗೆ ಎಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳ್ತೀನಿ. ಇರ್ತಕ್ಕಂಥ ರೈತರಿಗೆ ಏನಿದೆ, ನೀವೇನು ಕಲೆಕ್ಟ್ ಮಾಡ್ಕೊಂಡ್ರೆ 350 ಕೋಟಿ ರೂಪಾಯಿ ಹಣ ಏನಿದೆ, ಇದು ಆದಷ್ಟು ಬೇಗ ಶೀಘ್ರವಾಗಿ ರೈತರಿಗೆ ಬಿಡುಗಡೆ ಮಾಡಬೇಕಂತೇಳಿ ನಾನು ಈ ಮೂಲಕ ಆಗ್ರಹಪಡಿಸಿದ್ದೇನೆ. ಇದಿಷ್ಟು ಕೆಲವು ರೈತರ ಮಾತು. ರೇವಣ್ಣವ್ರು ತಾವೇನಂತೀರಿ? ಈಗ ನಾನು ಮೊದಲನೇದಾಗಿ ರಾಜ್ಯದ ಹಾಲು ಉತ್ಪಾದಕರ ಬಂಧುಗಳಿಗೆ ಇವತ್ತು KMF ಏನಾರು ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನಕ್ಕೆ ಬರಬೇಕಾಗಿದ್ದರೆ ನಿನ್ನೆ ನಮ್ಮ ಕಣ್ಮುಂದೆ ಏನು ಡಾಕ್ಟರ್ ಕುರಿಯನ್ ಅವರು ನಿಧನರಾಗಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ಒಂದು ಈ ದುಃಖದ ಸಂಗತಿನ ಬರೆಸುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿ ರಾಷ್ಟ್ರದಲ್ಲೇ 2ನೇ ಸ್ಥಾನಕ್ಕೆ ಬರಬೇಕಾಗಿದ್ದರೆ ಡಾಕ್ಟರ್ ಕುರಿಯನ್ ಅವರು ಅಂತ ಹೇಳಬೇಕಾಗುತ್ತೆ. ಏಕೆಂದರೆ ನಾನು 94ರಲ್ಲಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಕೇವಲ 10 ಲಕ್ಷ ಲೀಟ್ರ್ ಹಾಲು ಬರ್ತಾಯಿತ್ತು. 10 ಲಕ್ಷ ಲೀಟ್ರ್ ಬರಬೇಕಾಗಿದ್ದರೂ ಕೆಲವು ಕಡೆ ರಜಾ ಘೋಷಣೆ ಮಾಡೋದು, ಕೆಲವು ಕಡೆ ಗೋಲಿಬಾರಾಗಿ ಕೆಲವು ಒಕ್ಕೂಟಗಳು 10 ವಾರ 15 ವಾರ ಪೇಮೆಂಟ್ ಕೊಡಬೇಕಾದಂಥ ಸನ್ನಿವೇಶ ಇತ್ತು ಹಾಲು ಉತ್ಪಾದಕರಿಗೆ. ಉದಾಹರಣೆಗೆ ಧಾರವಾಡ ಇರ್ಬೋದು, ತುಮಕೂರು ಇರ್ಬೋದು, ರೈತಾಪಿ ಜನದ್ದು ಏನಿತ್ತು ಅನ್ನೋದು ಗೊತ್ತಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಕೇವಲ 4 ಲಕ್ಷ ಲೀಟ್ರ್ ಹಾಲು ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೋಲಾರದಲ್ಲಿ 2.5-3 ಲಕ್ಷ ಬರ್ತಾಯಿತ್ತು.
ಡಾಕ್ಟರ್ ಕುರಿಯನ್ ಅವರ ಸಹಕಾರ, ದೇವೇಗೌಡರ ಸಹಕಾರದಿಂದ ಅವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದು, ಅವ್ರ ಸಹಕಾರದಿಂದ ಈ ರಾಜ್ಯದಲ್ಲಿ ಅವತ್ತು ಒಂದು ಕಡೆ ಉತ್ಪಾದಕರ ಹಿತದೃಷ್ಟಿ, ಇನ್ನೊಂದು ಕಡೆ ಗ್ರಾಹಕರ ಹಿತದೃಷ್ಟಿ, ಇನ್ನೊಂದು ಕಡೆ ಸಂಸ್ಥೆಯ ಹಿತದೃಷ್ಟಿ, ಮೂರು ರೀತಿ ಇಟ್ಟುಕೊಂಡೇ ನಾನು ಕಳೆದ 16 ವರ್ಷ KMF ಅಧ್ಯಕ್ಷನಾಗಿ ಇಂಥ ಪರಿಸ್ಥಿತಿ ನಾನು ನೋಡಿರಲಿಲ್ಲ. ನನ್ನ ಯಾಕೆ ಈ ರೀತಿ ಅಲ್ಲ, ಒಂದು ನಿಮಿಷ, ನಮ್ಮ ಏನಾಗಿದೆ ಈಗ ನಾನು ಗಮನಕ್ಕೆ ತರ್ತೀನಿ, ತಮ್ಮ ಗಮನಕ್ಕೆ. ಆಮೇಲೆ ರಾಜ್ಯದ ಉತ್ಪಾದಕ ಬಂಧುಗಳಿಗೆ ಬಿಡ್ತೀನಿ ಅಷ್ಟೇ ಹೊರತು ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಇವತ್ತು ಏನು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ ಬೆಂಗಳೂರು ನಗರಕ್ಕೆ ಅವರು ಗುಜರಾತ್ನಲ್ಲಿ ಅಮೂಲ್ ಡೈರಿ ಮೊದಲನೇ ಡೈರಿ ಉದ್ಘಾಟನೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಡಾಕ್ಟರ್ ಕುರಿಯನ್ ಅವ್ರನ್ನ ಮುಂದಿಟ್ಟು ನಮ್ಮ ರಾಜ್ಯದಲ್ಲಿ ಒಂದು ಇಂಥ ಮೆಗಾ ಡೈರಿ ಮಾಡಬೇಕು ಅಂತ ಕೇಳಿದರು. ಅವತ್ತು ಡಾಕ್ಟರ್ ಕುರಿಯನ್ ಅವರು ಬೆಂಗಳೂರು ನಗರಕ್ಕೆ ಏನು ಗುಜರಾತ್ ಅಮೂಲ್ನಲ್ಲಿ ಬಿಟ್ಟರೆ ಇದು 2ನೇ ಮೆಗಾ ಡೈರಿ, ಫಸ್ಟ್ ಟೈಮ್. ಅಲ್ಲದವರು ಬೆಂಗಳೂರು ಡೈರಿ ಇವತ್ತು ಬಾಗಿಲು ಮುಚ್ಚಬೇಕಾದಂಥ ಪರಿಸ್ಥಿತಿ ಇತ್ತು. ಏನಾದ್ರು ಡಾಕ್ಟರ್ ಕುರಿಯನ್ನು ದೇವೇಗೌಡರು ಮೆಗಾ ಡೈರಿ ತರೆದು ಹೋಗಿದರೆ ಬೆಂಗಳೂರು ಡೈರಿ ಈಗ ಇವತ್ತು ಇದೇ ಅಲ್ಲ, ಒಂದು ನಿಮಿಷ ಯಾಕಿದೆ ಹೇಳ್ಬಿಡ್ತೀನಿ ನಿಮ್ಗೆ. ಆಮೇಲೆ ಇದೇ ರೀತಿ ಇವತ್ತು ಬೆಂಗಳೂರು ಮದರ್ ಡೈರಿನಲ್ಲಿ ಪೌಡ್ರ್ ಪ್ಲ್ಯಾಂಟ್ ಇರ್ಬೋದು, ಮತ್ತು ಈ ರಾಷ್ಟ್ರದ ಇತಿಹಾಸದಲ್ಲೇ ಕೋಪ್ರೇಟಿವ್ ಸೆಕ್ಟರ್ನಲ್ಲಿ ಫಸ್ಟ್ ಟೈಮ್ ಐಸ್ ಕ್ರೀಮ್ ಪ್ಲ್ಯಾಂಟ್ ಬಂದಿದ್ದು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು ಐಸ್ ಕ್ರೀಮ್ ಪ್ಲ್ಯಾಂಟ್ ಬಂದು ಇವತ್ತು ಈ ರಾಜ್ಯದಲ್ಲಿ ಫಸ್ಟ್ ಟೈಮ್ ಕೋಪ್ರೇಟಿವ್ ಸೆಕ್ಟರ್ನಲ್ಲಿ ಐಸ್ ಕ್ರೀಮ್ ಪ್ಲ್ಯಾಂಟ್. ಮತ್ತು ಅದಲ್ಲದೆ ಕಳೆದ 16 ವರ್ಷದಲ್ಲಿ ಎಷ್ಟು ಯೋಜನೆಗಳು ಬಂದಿದೆ. ಇವತ್ತು ಉದಾಹರಣೆಗೆ ಹಾಸನದಲ್ಲಿ 2 ಪೌಡ್ರ್ ಪ್ಲ್ಯಾಂಟ್ ಬಂತು. ಅದೇ ರೀತಿ ರಾಜನಗುಂಟೆ ಅಪ್ಗ್ರೇಡೇಷನ್ ಇರ್ಬೋದು, ಗುಬ್ಬಿ ಇರ್ಬೋದು, ಧಾರವಾಡ ಇರ್ಬೋದು, ಇವೆಲ್ಲ ಡಾಕ್ಟರ್ ಕುರಿಯನ್ ಅವರು ಇವತ್ತು ಕೇವಲ ಪಶುಹಾರ ಎಷ್ಟು ಬರ್ತಾಯಿತ್ತು ಗೊತ್ತಾ? 94-90ರಲ್ಲಿ ಉತ್ಪಾದನೆ ಆಗ್ತಾಯಿದ್ದು ಕೇವಲ 4,000 ಟನ್. ಇವತ್ತು 25,000 ಟನ್ ಪಶುಹಾರ ನಾನು ಬಿಡೋ ಸಂದರ್ಭದಲ್ಲಿ 25,000 ಟನ್ ಪಶುಹಾರ ಉತ್ಪಾದನೆ ಮಾಡೋದಕ್ಕೆ ತಗೊಂಡೋಗಿದ್ದೆ. 4,000 ಟನ್ ಇದ್ದಂಥ ಪಶುಹಾರ 25,000 ಟನ್ನು ಪಶುಹಾರನ ನಾನು ಉತ್ಪಾದನೆ ಮಾಡುವಂಥ ಇದನ್ನು, ಮತ್ತು ಅದ್ರ ಜೊತೆಗೆ ನಾನು ಇಳಿಯುವಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದ ಬಿಡದಿ ಹತ್ರ ಚಳಘಟ್ಟದಲ್ಲಿ ಕುಮಾರಸ್ವಾಮಿ ಹಿಡಿದು 10 ಎಕರೆ ಜಮೀನನ್ನು ನಾನು ಮಂಜೂರಾತಿ ಕೊಡಿಸಿ ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಒಳ್ಳೆ ಪಶುಹಾರ ಸಿಕ್ಕಲಿ ಅನ್ನೋ ದೃಷ್ಟಿನಲ್ಲೇ 10 ಎಕರೆ ಜಮೀನು ಮಂಜೂರಾತಿ ಮಾಡಿಸಿ, ಕೇವಲ 1 ಎಕರೆಗೆ 1 ಲಕ್ಷ ರೂಪಾಯಿನಂತೆ 10 ಎಕರೆ ಜಮೀನು ಮಾಡಿಸಿ 60 ಕೋಟಿ ರೂಪಾಯಿಗೆ ಆ ಪ್ಲ್ಯಾಂಟು ಕ್ಲಿಯರ್ ಮಾಡಿಸಿ, ಅದ್ರ ಜೊತೆಗೆ ನಮ್ಮ ಹಾಸನ ಇದು 2 ಸೇರಿಸಿ ಒಟ್ಟಿಗೆ ಹಾಸನದಲ್ಲಿ 1 ಪ್ಲ್ಯಾಂಟು, ಇದು 2 ಪ್ಲ್ಯಾಂಟು ಅಡಿಷನಲಾಗಿ ಮಾಡಿ ಒಂದೇ ದಿವಸ ಅನುಮತಿ ಕೊಟ್ಟರು. ಅಲ್ಲ ಸರ್, ಅಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ಆಮೇಲೆ ಅಲ್ಲ, 1-2 ನಿಮಿಷ ನಿಮ್ಗೆ ಹೇಳಿದ ಮೇಲೆ ಆದರೆ ಇವತ್ತುವರೆಗೆ ಹಾಸನ ಪ್ಲ್ಯಾಂಟ್ ಕಂಪ್ಲೀಟ್ ಆಗೋಯ್ತು. 4 ವರ್ಷ ಆದರೂ ಚಳಗಟ್ಟ ಬಿಡದೆ ಆಗಲಿಲ್ಲ. 4 ಇಯರ್ಸ್ ಲಾಸ್ಟ್. ಯಾರು ತಪ್ಪು, ಹೊಸ ಸರ್ಕಾರ ಬಂದ ಮೇಲೆ ಯಾರು ತಪ್ಪು ಯಾರು ಬಿಟ್ಟರು ನನಗೆ ಗೊತ್ತಿರೋದೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋದ್ರೆ ನನಗೆ. ಯಾಕೆಂದರೆ ನಾನು ಅದ್ರ ಬಗ್ಗೆ ಅವ್ರು ಏನಾರು ಮಾಡ್ಕೊಳ್ಳಿ ನನಗೇನಂತೀವಿ. ಅಲ್ಲ, ನನ್ನ ನಿಮಿಷ ನನ್ನ ವಿಷಯನ ಏನಿದೆ ಆಡಳಿತ ಮಂಡಳಿ ಸಭೆ ಯಾವುದಾದ್ರು ಕೊಟ್ಟಾಗ ನನ್ನ ರೈಟಿಂಗ್ನಲ್ಲಿ ನಾನು ಪ್ರತಿ ಮೀಟಿಂಗ್ನಲ್ಲಿ ಕಳೆದ 3 ವರ್ಷ 4 ವರ್ಷದಿಂದ ನಾನು ಕೊಟ್ಟಿದ್ದೀನಿ. ಅದು ಬಿಡಿ, ಅದಿರಲಿ ಒಂದು ಕಡೆ. ಏಕೆಂದರೆ ರಾಜ್ಯದಲ್ಲಿ ಪಶುಹಾರನ ನಾನು ನೋ ಪ್ರಾಫಿಟ್ ನೋ ಲಾಸ್ ನಾನು, ಏಕೆಂದರೆ ನಾವು 6 ತಿಂಗಳು 7 ತಿಂಗಳಿಗೆ ಆಗುವಷ್ಟು ಅಂತ ಸುಗ್ಗಿ ಕಾಲದಲ್ಲಿ ಏನು ರೈತರು ಉತ್ಪಾದನೆ ಮಾಡಿ ಜೋಳ ಇರ್ಬೋದು, ಹತ್ತಿ ಬೀಜ ಇರ್ಬೋದು, ಎಲ್ಲೆಲ್ಲಿ ಅಲ್ಲ ಒಂದು ನಿಮಿಷ ನನ್ನ ನೋಡಿ, 17,000 ಇದ್ದಿದ್ದು ಟನ್ಗೆ 27,000 ಖರೀದಿ ಮಾಡಿದ್ರು. ನನಗೆ ಗೊತ್ತಿಲ್ಲಪ್ಪ, ನಾನೇನು ಚೇರ್ಮನ್ ಅಲ್ವಲ್ಲ. ಈಗ ನಾನು ಚೇರ್ಮನ್ ಅಲ್ಲ. ಈಗ 17,000 ಇರೋದು 27,000ಕ್ಕೆ ನಾನು ಖರೀದಿ ಮಾಡೋಕ್ಕೆ ನಾನು ಚೇರ್ಮನ್ ಏನ್ರಿ? ನಾನೇನಾದ್ರು MD ಮ್ಯಾನೇಜಿಂಗ್ ಡೈರೆಕ್ಟ್ರಾ? ಇಲ್ಲಿ ರಿಪೋರ್ಟ್ ಅದನ್ನು ಹೇಳ್ತೀನಿ ನಿಮ್ಗೆ ಆಮೇಲೆ. ಪಶುಹಾರ ಖರೀದಿದೆ ನಿಮಗೆ ಎಲ್ಲ ಹೇಳೋಣ, ಅದು ಟೈಮ್ ಇದಿರಲಿ. ಈಗ ಕಳೆದ 4 ವರ್ಷದಲ್ಲಿ ಏಕೆಂದರೆ ನಾನು ರೇಟು
ಇವತ್ತು ಒಂದು ನಿಮಿಷ ಹೇಳ್ತೀನಿ, 8 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದಾರೆ ಗ್ರಾಹಕರ ಮೇಲೆ. 8 ರೂಪಾಯಿ ರೇಟ್ ಜಾಸ್ತಿ ಮಾಡಿ ಕಳೆದ 6 ತಿಂಗಳಲ್ಲಿ 2 ರೂಪಾಯಿ ಕೊಟ್ಟರು ಅಂತಲೇ ಇಟ್ಕೊಳ್ಳಿ. ಯಾರ ಮನೆ ದುಡ್ಡೇನು ಕೊಟ್ಟಿಲ್ಲ ಯಡಿಯೂರಪ್ಪನವರು. ಕುಮಾರಸ್ವಾಮಿ ಇರಿದ್ದಲ್ಲೇ 2 ರೂಪಾಯಿ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದು. ಅದು ಇವತ್ತು ಹೇಳ್ತಾ ಇಲ್ವಾ, ಆ ರೀತಿ ಇದ್ದರೆ ಇವತ್ತು ಉದಾಹರಣೆಗೆ ಹೇಳೋದಾದರೆ ನಿಮಗೆ ರೈತರಿಗೆ 2 ರೂಪಾಯಿ ಹೆಚ್ಚುವರಿ ಕೊಟ್ಟಿದ್ದಾರೆ ಅವನವರೇ ಯಡಿಯೂರಪ್ಪನ ಕಾಲದಲ್ಲಿ. ಯಾರ ಮನೆ ದುಡ್ಡೇನು ಯಡಿಯೂರಪ್ಪನವ್ರ ಮನೆ ದುಡ್ಡೇನು ಏನು ಈಗ ರೈತರು 2 ರೂಪಾಯಿ ಹೆಚ್ಚಿಗೆ ಕೇಳ್ತಾ ಇಲ್ಲ. ಟೈಮಿಗೆ ಸರಿಯಾಗಿ ಪಶುಹಾರ ಕೊಡಿ, ಟೈಮಿಗೆ ಸರಿಯಾಗಿ ನಮ್ಮ ಉತ್ಪಾದಕರಿಗೆ ಇದು ಕೊಡಿ. ಯಾಕೆ ಆಗ್ತಾ ಇಲ್ಲ? ಅಲ್ಲ, ಒಂದು ನಿಮಿಷ ಹೇಳ್ತೀನಿ. ಅದನ್ನೇ ಯಾಕೆ ಕೊಡೋಕೆ ನಾನು ಒಂದು ನಿಮಿಷ ಹೇಳ್ತೀನಿ. ಇವತ್ತು ಬೆಂಗಳೂರು ಒಕ್ಕೂಟದಲ್ಲಿ 30 ಕೋಟಿ ರೂಪಾಯಿ ಪೇಮೆಂಟ್ ಇದೆ ಬಾಕಿ. ಅದೇ ರೀತಿ ಕೋಲಾರದಲ್ಲಿ 40 ಕೋಟಿ ಇದೆ, ಮಂಡ್ಯದಲ್ಲಿ 45 ಕೋಟಿ ಇದೆ, ಹಾಸನದಲ್ಲಿ 45 ಕೋಟಿ ಇದೆ, ಮೈಸೂರಿನಲ್ಲಿ 20 ಕೋಟಿ ಇದೆ. ಪೆಂಡಿಂಗ್ 6 ವಾರ 5 ವಾರ 4 ವಾರ. ಯಾತಕ್ಕೆ ಅಂದರೆ SMP ಪೌಡ್ರ್, ಹಾಲಿನ ಪೌಡ್ರ್ ಇದೆ, ಪೆಂಡಿಂಗ್ ಇಲ್ಲ. ಈಗ ಹಣ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರಲ್ಲ. ಅವ್ರ ವಿಷಯ ಗೊತ್ತಿದ್ರೆ ತಾನೇ. 12,000 ಟನ್ನು ಇದು ಏನು SMP ಹಾಲಿನ ಪುಡಿ ಇದೆ, ಕಳೆದ 6-7 ತಿಂಗಳಿಂದ ಮಾರಾಟ ಮಾಡಿದರೆ ನಾನು ಪ್ರತಿ ತಿಂಗಳು ಬರಿತಾಯಿದ್ದೀನಿ ಲೆಟ್ರನ್ನ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ, ಶರದ್ ಪವಾರ್ ಅವ್ರ ಗಮನಕ್ಕೂ ತಂದಿದ್ದೀನಿ, ದೇವೇಗೌಡರ ಕಡೆಯಿಂದ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಶರದ್ ಪವಾರ್ ಎಲ್ಲರಿಗೂ ನಾನು ಲೆಟ್ರ್ ಬರೆಸಿ ಮುಂದಿನ ದಿನಗಳಲ್ಲಿ ತೊಂದರೆ. ನಾನು ಬರೀ ಕೇವಲ KMFನಲ್ಲಿ 3,000 ಟನ್ ಪೌಡ್ರ್ ಇದ್ದಾಗ ನಾನು ಬರೆದಿದ್ದೀನಿ ಲೆಟ್ರ್. ಇವತ್ತು 12,000 ಟನ್ ಪೌಡ್ರ್ ಇದೆ, 4,000 ಟನ್ ಬೆಣ್ಣೆ ಇದೆ, 250 ಕೋಟಿ ರೂಪಾಯಿನ ಪ್ರಾಡಕ್ಟ್ ಇವತ್ತು KMFನಲ್ಲಿದೆ. KMF ಲಾಸ್ ಇಲ್ಲ, ಇದರಲ್ಲಿ ಸರ್ಕಾರಕ್ಕೆ ಲಾಸ್ ಇಲ್ಲ. ಹಾಲು ಉತ್ಪಾದಕರಿದ್ದಾರಲ್ಲ ಅವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅಂದರೆ ಇದು ಪೆಂಡಿಂಗ್ ಇರೋದ್ರಿಂದ ಅವ್ರಿಗೆ ಹಣ ಹೋಗ್ತಾ ಇಲ್ಲ, ಅವ್ರಿಗೆ ಹೋಗ್ತಾ ಇಲ್ಲ, ಬಟ್ವಾಡಿ ಇಲ್ಲ. ಒಂದು 2 ನಿಮಿಷ ನಿಮ್ಗೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಇನ್ನೊಂದಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಚಿಕ್ಕ ಬ್ರೇಕ್.